ಜುಲೈ 2 ಗೋಲ್ಡನ್ ಸ್ಟಾರ್ ಗ್ಯಾಂಗ್ಗೆ ಒಂದು ಸ್ಪೆಷಲ್ ಡೇ. ನಿಮ್ಗೆ ಎಷ್ಟು ಸ್ಪೆಷಲ್? ತುಂಬ ಸ್ಪೆಷಲ್. ವಿ ವೇಟ್ ಫಾರ್ ದ ಸೆಲೆಬ್ರೇಷನ್ನು. ಬಟ್ ಇತ್ತೀಚೆಗೆ ಸ್ವಲ್ಪ ಎಲ್ಲ ಈ ಕೋವಿಡ್ ಎಲ್ಲ ಆದಮೇಲೆ ಜಾಸ್ತಿ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇಲ್ಲ. ಆವಾಗ ಒಂಚೂರು ನಿಂತ್ಕೊಳ್ತು. ಜನರಿಗೂ ಪಾಪ ಅವ್ರು ಎಲ್ಲೆಲ್ಲಿಂದ ಬರಬೇಕು ಫ್ಯಾನ್ಸು ಅದು ಇದು. ಸೊ ಇವ್ರು ಅಲ್ಲಲ್ಲೇ ಶೂಟಿಂಗ್ ಮಾಡುವಾಗಲೇ ಕರ್ಸ್ಕೊಳ್ತಾರೆ ಫ್ಯಾನ್ಸ್ನ, ಅಲ್ಲೇ ಬಂದು ಬೇಕಾದ್ರೆ ಭೇಟಿಯಾಗಿ ಅಂತ ಹೇಳ್ಬಿಟ್ಟು. ಪಾಪ ಎಲ್ಲ ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು ಮನೆ ಹತ್ರ ಬಂದ್ಕೊಂಡು ಸೆಲೆಬ್ರೇಷನ್ನು ರಾತ್ರಿ ಅದು ಇದು ಅಕ್ಕಪಕ್ಕದವ್ರಿಗೂ ಎಲ್ಲ ತೊಂದರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀವಿ ಇವಾಗ. ಬಟ್ ಅವರು ಎಲ್ಲೆಲ್ಲಿ ಇರ್ತಾರೋ ಅಲ್ಲಿಂದಾನೇ ಎಷ್ಟು ಪ್ರೀತಿ, ಅಲ್ಲಲ್ಲೇ ಫೋಟೋಸ್ಗಳು ಹಾಕೊಳ್ಳೋದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಮಾಡ್ತಿರ್ತಾರಲ್ಲ, ದ್ಯಾಟ್ ಇಟ್ ಸೆಲ್ಫ್ ಗಿವ್ಸ್ ಅಸ್ ಹ್ಯಾಪಿನೆಸ್. ನಿಮ್ಮ ಮೊದಲ ವಿಶ್ ಯಾವಾಗ ಗಣೇಶ್ ಅವ್ರ ಬರ್ತಡೆಗೆ? ಯಾವ ವರ್ಷದಲ್ಲಿ ನೆನಪಿದೆಯಾ? ಅಂದರೆ ನಿಮ್ಮ ಪರಿಚಯ ಆದ ನಂತರ ಅವರ ಜುಲೈ 2ಕ್ಕೆ ಹ್ಯಾಪಿ ಬರ್ತ್ಡೇ ಗಣೇಶ್ ಅಂತ ನೀವು ಯಾವಾಗ ಫಸ್ಟ್ ಟೈಮ್ ವಿಶ್ ಮಾಡಿದ್ರಿ? ಫಸ್ಟ್ ಬರ್ತ್ಡೇಗೆನೆ. ಅಂದ್ರೆ ಬಿಫೋರ್ ಕಾಮಿಡಿ ಟೈಮ್ ಅಂದ್ರೆ ಇತ್ತೀಚೆ ಮದುವೆ ಆದ ನಂತರ ಅಲ್ಲ ಹೇಳ್ತಾ ಇರೋದು ನಾನು. ನಿಮ್ಮಿಬ್ಬರ ಒಂದು ಪರಿಚಯ ಭೇಟಿ ಆಯ್ತಲ್ಲ. ಯಾವ ವರ್ಷದಲ್ಲಿ ಅಂತ ನೆನಪಿದೆಯಾ ಅದು? 2007 ಓನ್ಲಿ ಐ ಥಿಂಕ್. Okay. 7-8 ಅಲ್ಲಿ ಅಂತ. 20 ವರ್ಷದಿಂದ ಕತೆ ಕೇಳಿದ್ರೆ ನೀವು ಯಾಕೆ ನನಗೆ 20 ವರ್ಷದಲ್ಲಿ ನೀವು ನಮಗೆ ಸಿಕ್ಕಿಲ್ವಲ್ಲ ಈ ತರ, ಅದಕ್ಕೋಸ್ಕರ 20 ವರ್ಷದ ಕತೆಗಳ್ನು ಕೆದಕ್ಬೇಕು ನಾವು. ಸೊ ತುಂಬಾ ಸ್ಪೆಷಲ್ ಜುಲೈ 2 ಗಣೇಶ್ ಅವರ ಬರ್ತಡೇ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಸೊ ನಿಮಗೆ ತುಂಬಾ ನೆನಪಿನಲ್ಲಿ ಉಳಿಯುವಂಥ ಒಂದು ಬರ್ತಡೇ ನೆನಪಿಸ್ಕೊಳ್ಳೋದಾದ್ರೆ? ಒಂದ್ಸತಿ ನಾನು ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಕೊಟ್ಟಿದ್ದೆ. ಇದು ಮದುವೆದು ನಂತರ ಫಸ್ಟ್ ಬರ್ತ್ಡೇ ಪಾರ್ಟಿ. ಅವ್ರು ಏನು ಅಂದ್ಕೊಂಡ್ರು, ನನಗೆ ಯಾರು ಪರಿಚಯ ಇಲ್ಲಲ್ಲ ಜಾಸ್ತಿ ಇಂಡಸ್ಟ್ರಿಯಲ್ಲಿ, ಯಾರು ಇವರು ಶೂಟಿಂಗಲ್ಲಿ ಇದ್ದರು ಆಯ್ತಲ್ಲ, ಇವಳಿಗೆ ಯಾರು ಪರಿಚಯ ಇಲ್ಲ ಅಂತ ಹೇಳ್ಬಿಟ್ಟು ಸಂಜೆ ಬೇಗ ಬನ್ನಿ ಅಂತ ಹೇಳಿಬಿಟ್ಟು ಒಂದು ಕೆಲಸ ಮಾಡಿ, ನಾನು ಇವಾಗೆಲ್ಲ ಹೋಗ್ತಾ ಇದ್ದೀನಿ ಅಲ್ಲೇ ಸಿಕ್ಕಿ ಅಂತ ಸುಳ್ಳು ಹೇಳಿದೆ. ಇವ್ರು ಸ್ವಲ್ಪ ಲೇಟಾಗಿ ಬರಲಿ, ಗೆಸ್ಟ್ ಎಲ್ಲ ಬರಬೇಕಿತ್ತಲ್ಲ. ನಮ್ಮದು ಅಪಾರ್ಟ್ಮೆಂಟ್ದು ಫುಲ್ಲು ಲೈಟೆಲ್ಲ ಆಫ್ ಮಾಡಿ ಅಷ್ಟರಲ್ಲಿ ಎಲ್ಲರಿಗೂ ಗೆಸ್ಟ್ಗಳಿಗೆ ಬರೋಕ್ಕೆ ಹೇಳಿಬಿಟ್ಟಿದೆ. ಇವ್ರಿಗೆ ಐಡಿಯಾನೇ ಇಲ್ಲ, ಇವಳು ಯಾಕೆ ಮೇನ್ ಡೋರ್ ಯಾವತ್ತೂ ಓಪನ್ ಇಡಲ್ವಲ್ಲ ಅಂತ ಓಪನ್ ಇಟ್ಟಿದ್ದೀನಿ. ಎಲ್ಲ ಕತ್ಲೆ ಇದೆ ಆಯ್ತಾ ಮನೆ. ಒಳಗೆ ಬಂದರೆ ಇವ್ರದ್ದೆಲ್ಲ ಹಳೆ ಫ್ರೆಂಡ್ಸ್ನ, ಇಂಡಸ್ಟ್ರಿಯವ್ರನ್ನ, ಯಾರ್ಯಾರು ಪರಿಚಯ ಅಂದರೆ ತುಂಬ ಕ್ಲೋಸ್ ಇದ್ರಲ್ಲ ಇವ್ರಿಗೆ ಜೋರಾಗಿ ಕಿರ್ಚಿದ್ರು ನೋಡಿ. ಇವ್ರಿಗೆ ಶಾಕು. ನಿನ್ಗೆ ಯಾವಾಗ ಕರೆದೆ ಇವ್ರನ್ನೆಲ್ಲ, ಇವ್ರಿಗೆ ಯಾವಾಗ ನಿನಗೆ ಪರಿಚಯ ಅಂತ. ಫಸ್ಟ್ ಬರ್ತ್ಡೇ ಆಫೀಸ್ ಮದುವೆ ಆಗಿದ ತಕ್ಷಣ. ಸೊ ದ್ಯಾಟ್ ವಾಸ್ ಲೈಕ್ ದ ಬಿಗ್ಗೆಸ್ಟ್ ಸರ್ಪ್ರೈಸ್ ಅವ್ರಿಗೆ. ಸೊ ನಗುವಿನ ಮುಂದೆ ಸದಾ ಒಂದು ನೋವು ಇರುತ್ತಂತೆ ಮೇಡಮ್. ಆ ನೋವಿನ ಮರೆಯೋದಕ್ಕೆ ನಗು ಸದಾ ಇರ್ತದೆ. ಗಣೇಶ್ ಅವರು ಯಾವಾಗಲೂ ನಗ್ತಿರ್ತಾರೆ. ಸೊ ಅವರಲ್ಲೂ ಕೂಡ ಯಾವುದಾದ್ರೂ ಆ ಥರದ ಒಂದು ನೋವು ಇದ್ದೇ ಇರುತ್ತೆ. ನೋವು ಅನ್ನೋದು ಇದ್ರೆ ಗೊತ್ತಾಗ್ಬಿಡುತ್ತೆ ಅವರೇ ಮನುಷ್ಯನ ಮುಖದಲ್ಲಿ. ಅದೂ ಜಾಸ್ತಿ ದಿನ ಹೈಡ್ ಮಾಡೋಕ್ಕಾಗಲ್ಲ. ಈಸ್ ಆಲ್ವೇಸ್ ಬಿನ್ ಲೈಕ್ ದಟ್. ಅವ್ರು ಏನೇ ಜಗಳ, ನಂಗೆ ಖುಷಿಯಾಗಿರಬೇಕು ಅಂತ ಹೇಳ್ತಾರೆ ಅವರು. ಸೊ ದ್ಯಾಟ್ ಈಸ್ ಹಿಸ್ ಥೆರಪಿ. ಹಿ ವಾಂಟ್ಸ್ ಟು ಬಿ ಹ್ಯಾಪಿ ಅಷ್ಟೇ. ಏನೇ ಆಗಲಿ, ಅವ್ರು ಯಾಕೆ ಆ ವರ್ಕೌಟು ಅದು ಇದು ಅಂದರೆ, ಐ ಶುಡ್ ನಾಟ್ ಸ್ಟ್ರೆಸ್ ಔಟ್ ಮೈ ಬಾಡಿ, ನನ್ನ ಫೇಸು. ಹೀ ಈಸ್ ದಿ ಆ್ಯಕ್ಟರ್, ಆ್ಯಕ್ಚುಲಿ ರಿಯಲ್ ಆ್ಯಕ್ಟರ್ ಅವರು. ಅವರ ಮುಖ, ಅವರ ಇದು ಎಲ್ಲ ಏನೇನು ಮಾಡಬೇಕು, ಒಂದು ಸ್ವಲ್ಪ ಚೇಂಜಸ್ ಬಂದರೂ ಕೂಡ ಅವ್ರಿಗೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಕೆಲಸ ಬ್ಯಾಕ್ ಟು ಬ್ಯಾಕ್ ಜಾಸ್ತಿ ವರ್ಕ್ ಆಗಿ ಡೇ ನೈಟ್ ಶೂಟಿಂಗ್ ಮಾಡಿಕೊಂಡು ಮುಖ ಎಲ್ಲ ಊದ್ಕೊಂಡಂಗೆ ಆಗಿತ್ತು ಅವ್ರದ್ದು. ಸೊ ನಾವು ಈಸ್ ಕೈಂಡ್ ಆಫ್ ಇಲ್ಲ, ನಾನು ಈ ಥರ ಬ್ಯಾಕ್ ಟು ಬ್ಯಾಕ್ ಇನ್ಮೇಲಿಂದ ಶೂಟಿಂಗ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಡೇ ನೈಟ್ ಮಾಡಿದ ತಕ್ಷಣ ಹಿ ಗೆಟ್ಸ್ ಸ್ವಲ್ಪ ಒಂಚೂರು ಇದಾಗುತ್ತೆ ಅವ್ರಿಗೆ, ಸ್ಲೀಪ್ ಡಿಸ್ಟರ್ಬ್ ಆಗೋಗ್ಬಿಡುತ್ತೆ. ನಾನು ಅವ್ರಿಗೆ ಹೇಳ್ತಾ ಇರ್ತೀನಿ, ನೀವು ಅದನ್ನ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ, ಸ್ವಲ್ಪ ಡಿಲೇ ಆದರೂ ಪರವಾಗಿಲ್ಲ, ಗೆಟ್ ಯುವರ್ ಸ್ಲೀಪ್ ರೈಟ್ ಅಂತ. ಸೊ ನಾವು ವಿ ಹ್ಯಾವ್ ಟೇಕನ್. ಇವಾಗ ಸ್ವಲ್ಪ ದಿನ ನಂಗೆ ಹಂಗೆ ಅನಿಸ್ತು, ಅವ್ರದ್ದು ಸ್ವಲ್ಪ ಸ್ವೆಲ್ಲಿಂಗ್ ಥರ ಎಲ್ಲ ಆಗ್ತಿತ್ತು ಕಣ್ಣ ಹತ್ರ ಎಲ್ಲ. ಬಿಕಾಸ್ ಏನಿದ್ರೇನೆ ಸಾಲಲ್ಲ ಅವ್ರಿಗೆ. ಬ್ಯಾಕ್ ಟು ಬ್ಯಾಕ್ 2 ಸಿನಿಮಾ, ಒಂದು ಬೃಂದವಿಹಾರಿ, 4 ಸಿನಿಮಾ ಒಟ್ಟಿಗೆ ಮಾಡ್ತಿದ್ರಲ್ಲ.